29ರಿಂದ ಜುಲೈ 6ನೇ ತಾರೀಕು 5ನೇ ತಾರೀಕುವರೆಗೂ ಜುಲೈ 5ನೇ ತಾರೀಕುವರೆಗೂ ಸಹಕಾರ ಸಪ್ತಾಹ ಏನೋ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ನಾನು ಈ ಸೊಸೈಟಿಯ TAPMS ಸೊಸೈಟಿಯ ಶೇರ್ ಹೋಲ್ಡರ್ ಆಗಿ ಹಾಗೂ MPCS ಸನ್ನಾಸ್ನಲ್ಲಿ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇನೆ. ಇದು ನಮ್ಮ ದಿವಂಗತ MV ಕೃಷ್ಣಪ್ಪನವರ ಇವತ್ತೆಲ್ಲ ನಾವು ಇಲ್ಲೇನಿದ್ದೀವೋ ಶೇರ್ ಹೋಲ್ಡರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ ಪ್ರತಿಯೊಬ್ಬರು ನೆನೆಸ್ಕೊಳ್ಳುವಂಥ ದಿನ. ಆ ಮಹಾನ್ ಭಾವನು ಇವತ್ತು ಇದನ್ನ ಕಟ್ಟಿ ಒಂದು ಒಳ್ಳೆ ಇಡೀ ಸ್ಟೇಟಲ್ಲಿ ಹೊಸಕೋಟೆ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಇರೋದು ನಮ್ಮ ಮುಳಬಾಗಿಲು ಸೊಸೈಟಿ ಮಾತ್ರ ಹೈಯೆಸ್ಟ್ ಪ್ರಾಪರ್ಟಿ ಇರೋದು TAPMS ಸೊಸೈಟಿಯಲ್ಲಿ. ಅದರಿಂದ ಇವತ್ತು ಅಂತ ಮಹಾನ್ ಭಾವನ ನೆನೆಸ್ಕೋಬೇಕು. ಮತ್ತೆ ಉಗ್ನಿ ನಾರಾಯಣಗೌಡರು, ಮತ್ತೆ ಪೆತ್ತಾಂಡ್ಲಲ್ಲಿ ಮುನ್ಶಾಮ್ಗೌಡರು, ಮತ್ತೆ ದಿವಂಗತ ಆಲಂಗೂರು ಸೀನನ್ನವರು, ಅದೇ ರೀತಿ ನಮ್ಮ ದಿವಂಗತ ನೀಲಕಂಠೇಗೌಡರು, ಈ ಥರ ಮಹಾನ್ ಭಾವರು ದೊಡ್ಡ ದೊಡ್ಡ ಮಹಾನ್ ಭಾವರೆಲ್ಲ ಇದನ್ನ ಮುಂದುವರಿಸ್ಕೊಂಡು ಬಂದು ಉಗ್ನಿ ರಾಮೇಗೌಡರು ಇವರೆಲ್ಲ ಬಿಲ್ಡಿಂಗ್ ಕಟ್ಟು MV ಕೃಷ್ಣಪ್ಪನವರು ಅಲ್ಲೇ ಇದ್ದು ಕ್ಯೂರಿಂಗ್ ಮಾಡಿ ಇವೆಲ್ಲ ಇನ್ನೂ 50-60 ವರ್ಷ ಬಾಳುವಂಥ ಬಿಲ್ಡಿಂಗ್ ಇವಾಗ 60-70 ವರ್ಷ ಮೇಲಾಗಿದೆ. ಆದ್ರೂ ಇದು ಮೈನಲ್ಲಿ ಇರೋದ್ರಿಂದ ಇದನ್ನ ನಮ್ಮ ಅಧ್ಯಕ್ಷರಾದಂಥ ಕೊತ್ತೂರು ಮಂಜಣ್ಣವರು ಏನೋ ಡೆಮಾಲಿಸ್ಟ್ ಮಾಡಿ ಬಾಡಿಯಲ್ಲಿ ಡಿಸ್ಕಷನ್ ಮಾಡಿ ಅಲ್ಲಿ 4.25 ಎಕರೆ ಇದೆ ಅಲ್ಲಿ SBI ಹಿಂದೆ, ಅದನ್ನು ಡೆವಲಪ್ಮೆಂಟ್ ಮಾಡಿ ಇದನ್ನು ಡೆವಲಪ್ಮೆಂಟ್ ಮಾಡಿದ್ರೆ ಒಂದು ಮಂತ್ಲಿ ಒಂದು 30-40 ಲಕ್ಷ ರೂಪಾಯಿ ಅಸೆಟ್ ಬರೋಂಗೆ ಮಾಡೋ ನಮ್ಮ ಆಡಳಿತ ಮಂಡಿಯಾಗಿದೆ. ಮಾಡಲಿ, ಒಳ್ಳೆ ರೀತಿಯಿಂದ ನಮ್ಮ ಮುಳಬಾಗಿಲು ತಾಲೂಕಿನ ರೈತರಿಗೆ ಸಹಕಾರ ಬಂಧುಗಳೇ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಮತ್ತೆ ಇದನ್ನು ನಮ್ಮ ಸಹಕಾರ ಸಂಘಗಳ ಹುಟ್ಟಿಗೆ ಯಾರಪ್ಪ ಅಂದ್ರೆ ಹುಟ್ಟಿಗೆ ಕಾರಣ ನಮ್ಮ ಸಿದ್ದನಗೌಡ ಸಣ್ಣರಾಮನಗೌಡ ಅಂದ್ಬಿಟ್ಟು ಎಂಬುವರು ಪಾಟೀಲ ಎಂಬುವರು ಮೊದಲಿಗೆ 1904ರಲ್ಲಿ ಅಂದರೆ 120 ವರ್ಷಗಳ ಹಿಂದೆ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಆರಂಭ ಮಾಡ್ತಾರೆ. ಆದ್ರಿಂದ ಇವರನ್ನು ಸಹಕಾರ ಕ್ಷೇತ್ರ ಪಿತಾಮಹ ಅಂತ ಕರೀತಾರೆ. ಅವತ್ತು ಆ ಮಹಾನ್ ಭಾವನು ಈ ಕೋಆಪರೇಟಿವ್ ಸೊಸೈಟಿ, ಅವಾಗ ಈಗ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿ ಇರ್ಬೋದು. ಆ ಟೈಮ್ ಆ ಕಾಲದಲ್ಲಿ ಏನು ಇರಲಿಲ್ಲ, ಬ್ಯಾಂಕ್ಗಳು ಅನ್ನೋದಿರಲಿಲ್ಲ. ಈ TAPMS ಸೊಸೈಟಿನೇ ಈ ಸೊಸೈಟಿಗಳಿರ್ಬೋದು, PLD ಬ್ಯಾಂಕ್ ಇರ್ಬೋದು, ಈ ತರ ಸಣ್ಣ ಸಣ್ಣ ಕೋಆಪರೇಟಿವ್ ಬ್ಯಾಂಕ್ಗಳು ಇದು ಇಡೀ ತಾಲ್ಲೂಕಿಗೆ ಮೊದಲು ಬಿತ್ತನೆ ಬೀಜ ಕೊಡ್ತಾ ಇತ್ತು. ಒಂದು 23 ವರ್ಷದಲ್ಲಿ ನೇಗಿಲಿಗಳು ನಮ್ಗೆ ಜ್ಞಾಪಕ ಇದೆ. ಈ ಮಳೆಗಾಲ ಬಂದ್ಬಿಟ್ರೆ ವಿಪರೀತ ಕ್ಯೂ ಇರ್ತಾ ಇದ್ರಿ ಇಲ್ಲಿ ಬಿತ್ತನೆ ಬೀಜಕ್ಕೆ, ನೇಗಿಲಿಗೆ, ಪ್ರತಿಯೊಂದನ್ನು. ಈಗ ಹಾರ್ಟಿಕಲ್ಚರ್, ಅಗ್ರಿಕಲ್ಚರು, TAPMS ಏನ್ ಮಾಡ್ತಾ ಇತ್ತು ಆ ಕೆಲಸಗಳೆಲ್ಲ ಇಲ್ಲೇ ಮಾಡ್ತಾ ಇದ್ದಿದ್ದು ಮೊದಲು 20-30 ವರ್ಷದ ಹಿಂದೆ. ನಮ್ಗೆ ಜ್ಞಾಪಕ ಇದೆ, ಚಿಕ್ಕ ಹುಡುಗರಾಗ ನಮ್ಮ ತಂದೆ ಜೊತೆಯಲ್ಲಿ ಬರ್ತಾ ಇದ್ವಿ. ನಮ್ಮ ತಂದೆ ನಮ್ಮ ತಾತ ಕೂಡ ಸೇರಿತ್ತು ಇಲ್ಲಿ ತಿಮ್ರಾಯಪ್ಪ ಅಂದ್ಬಿಟ್ಟು. ಆದ್ರಿಂದ ಒಳ್ಳೆ ರೀತಿಯಿಂದ ನಮ್ಮ ಸ್ಟೇಟಲ್ಲಿ ಹೊಸಕೋಟೆ ಆದ್ಮೇಲೆ ನಮ್ಮ ಮುಳಬಾಗಿಲು ಸಂಘ, ಅದು ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರ ನೇತೃತ್ವದಲ್ಲಿ ಬಹಳ ರೀತಿಯಿಂದ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ ಇನ್ನೂ ಮುಂದುವರಿಬೇಕು. ಮತ್ತೆ ನಮಗೆ ಸಹಕಾರ 2022ರಲ್ಲಿ ಒಳ್ಳೆ ರೀತಿಯಿಂದ ಇದು ಅಭಿವೃದ್ಧಿ ಮಾಡಿರೋದಕ್ಕೆ ಉತ್ತಮ TAPMS ಎಂದು ಪ್ರಶಸ್ತಿ ಕೂಡ ನಮ್ಮ ಇಡೀ ಜಿಲ್ಲೆ ಸ್ಟೇಟಲ್ಲಿ ಬಂದಿದೆ. ಇದು ಉತ್ತಮವಾದಂಥ ನಮಗೆ ಒಳ್ಳೆಯ ಅಭಿವೃದ್ಧಿಗೆ ಮತ್ತೆ ನಮಗೊಂದು ಇನ್ಸ್ಪಿರೇಷನ್ ನಮ್ಮ ತಾಲೂಕಿನ ರೈತರಿಗೆ ಮತ್ತು ನಮ್ಮ ಕೋಆಪರೇಟಿವ್ ಬಂಧುಗಳಿಗೆ. ಆದ್ರಿಂದ ಪ್ರತಿಯೊಬ್ಬರು ಇದನ್ನೆಲ್ಲ ಈ TAPMS ಸೊಸೈಟಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ರೈತರು. ನಾವು ಇದರಲ್ಲಿ ಶೇರ್ ಹೋಲ್ಡರ್ ಆದ್ರಿಂದ ರಸಗೊಬ್ಬರಗಳಾಗ್ಬೋದು, ಪೆನ್ಸಿಲ್ ಆಗ್ಬೋದು, ಈ ಸ್ಟಾಂಪ್ ಇದೆ, ಇಲ್ಲೇ ಎಲ್ಲ ಇದು ಪೆಸ್ಟಿಸೈಡ್ಸ್ ಇದೆ, ಟಾರ್ಪಾಲ್ಗಳು ಸಿಗ್ತವೆ, ರಸಗೊಬ್ಬರಗಳು ಸಿಗ್ತಾ ಇದೆ, ಡ್ರಿಪ್ಸ್ ಸಿಗ್ತಾ ಇದೆ, ಸ್ಟೇಷನರಿ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡ್ತಾವ್ರೆ. ಇನ್ನ ಒಳ್ಳೆ ರೀತಿಯಿಂದ ಮಾಡ್ಕೋಬಹುದು. ಈಗ ರೈತರಿಗೆ ಟೊಮಾಟೋಗೂ ಬೆಲೆ ಇಲ್ದಿರಾಗೋಗಿದೆ, ಮತ್ತೆ ನಮ್ಮ ಮಾವಿಗೂ ಬೆಲೆ ಇಲ್ದಿರಾಗೋಗಿದೆ. ಆದ್ರಿಂದ ಕೊತ್ತೂರು ಮಂಜಣ್ಣವರು ವಿಧಾನಸಭೆಯಲ್ಲಿ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಮಿನಿಸ್ಟರ್ ಆಗೋ 100% ಚಾನ್ಸ್ ಇರೋದ್ರಿಂದ ದಯವಿಟ್ಟು ಅವರು ಮುತುವರ್ಜಿ ವಹಿಸಿ ಇನ್ನೂ ಈ ಮಾವು ಇರ್ಬೋದು, ಇನ್ನೊಂದಿರ್ಬೋದು, ಇವೆಲ್ಲ ಈ ಸೊಸೈಟಿ ಕೆಳಗಡೆ ತಂದ್ಬಿಟ್ರೆ ಇನ್ನೂ ಒಳ್ಳೆ ರೀತಿಯಿಂದ ರೈತರಿಗೆ ಅನುಕೂಲ ಮಾಡ್ಕೊಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್. ಈಗ ಸೊಸೈಟಿಯಿಂದ ಇದು ನಮ್ಗೆ ಸ್ಟೋರೇಜ್, ಮ್ಯಾಂಗೋಗಾಗ್ಲಿ ಪಲ್ಪ್ ಸ್ಟೋರೇಜ್ಗೆ ಇಲ್ಲಿ ಇಲ್ಲ, ಇಡೀ ನಮ್ಮ 2 ಡಿಸ್ಟಿಕ್ ಅಲ್ಲೂ ಇಲ್ಲ. ಎಲ್ಲ ಈಗ ಸದ್ಯಕ್ಕೆ ರೇಟ್ಗಳೇನೋ ಬೆಂಬಲ ಬೆಲೆ 3 ರೂಪಾಯಿ ಹೋಗ್ತಾ ಇದೆ, 4 ರೂಪಾಯಿ ಕಿಲೋಕ್ಕೆ ಮಾವಿನಕಾಯಿ ಖರ್ಚು ಬರ್ತಾ ಇದೆ.
₹3 ರೇಟ್ ಹೋಗ್ತಾ ಇದೆ. ಅದರಿಂದ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 4.37 ನೀಡ್ತಾ ಇದೆ. ಅದಕ್ಕೆ ಅವ್ರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ. ಆದ್ರೆ ಇದೆಲ್ಲ ನಾವು ಬೆಂಬಲ ಬೆಲೆ ನೀಡೋದು ಅದು ಅಲ್ಲ ಕೋಆಪರೇಟಿವ್ ಆಗ್ಲಿ ಸರ್ಕಾರಗಳ ಕೆಲಸ. ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕು ರೈತರಿಗೆ. ಏನಪ್ಪ ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ, ಇವತ್ತು ಪಲ್ಪ್ಗೆ ಜ್ಯೂಸ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಚಿತ್ತೂರು ಹೋಗ್ಬೇಕು, ಇಲ್ಲ ಅಂದ್ರೆ ತಮಿಳ್ನಾಡು ಹೋಗ್ಬೇಕು, ಕೃಷ್ಣಗಿರಿ, ಸೇಲಂ ಈ ತರ ಹೋಗ್ಬೇಕು. ಇಲ್ಲಿ ಸ್ಟೋರೇಜ್ ಆಗ್ಲಿ ಈ ಪಲ್ಪ್ ಮಾಡುವ ಫ್ಯಾಕ್ಟ್ರಿಗಳಿಗಾಗ್ಲಿ ಇಲ್ಲ. ಆದ್ರಿಂದ ದಯವಿಟ್ಟು ಸರ್ಕಾರಗಳು ಈ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ TAPMS ಆಗ್ಬೋದು, RMC ಆಗ್ಬೋದು, ಇಂಥ ಕಡೆ ಇವ್ರಿಗೆ ಪಲ್ಪ್ ಸೆಂಟರ್ಗಳು ಒಳ್ಳೆ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ, ಸ್ಟೇಟ್ ಗೌರ್ಮೆಂಟ್ ಇಂದ ಪರ್ಮನೆಂಟ್ ಸೊಲ್ಯೂಷನ್ ಪಲ್ಪ್ ಫ್ಯಾಕ್ಟ್ರಿಗಳು ಏನಾದ್ರು ಬಂದ್ರೆ ಇನ್ನೂ ನಮ್ಗೆ ರೈತರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಅನುಕೂಲ ಮಾಡ್ಬೋದು ಅಂದ್ಬಿಟ್ಟು ನಾನು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ನಿಮ್ಮ ಕಮಿಟಿಯವರಿಗೆ ಮತ್ತೆ ನಮ್ಮ ರೈತರ ಪರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀನಿ. ದಯವಿಟ್ಟು ಇಂಥ ದೊಡ್ಡ ಮಟ್ಟದಲ್ಲಿ ನೀವೇನಾದ್ರೂ ನಿಮ್ಮ ಇರೋ ಈ 3-4 ವರ್ಷದಲ್ಲೇ 5 ವರ್ಷದಲ್ಲಿ ಏನಾದ್ರು ತಂದ್ಬಿಟ್ರೆ ರೈತರಿಗೆ ಇಡೀ ಸ್ಟೇಟ್ ಅಲ್ಲೇ ನಮ್ಮ ಮುಳಬಾಲ್ ತಾಲೂಕಿನ ಸೊಸೈಟಿ ದೊಡ್ಡ ರೀತಿಯಲ್ಲಿ ರಾಜ್ಯ ಮತ್ತು ಭಾರತ ದೇಶದಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಬಹುದು, ಆಡಳಿತ ನಡೆಸಬಹುದು, ರೈತರಿಗೂ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ 2 ಮಾತುಗಳ ಮಾತಾಡ್ಲಿಕ್ಕೆ ಸಹಕಾರ ಸಪ್ತಾಹದಲ್ಲಿ ತಮ್ಮೆಲ್ಲ ನಿರ್ದೇಶಕರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸ್ತಾ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.